ಇವರು ನಮ್ದು ಆಂದೋಲನ ಶ್ರೀಗಳು ಅಂದರು ಇಲ್ಲಿ ಆಯೋಜಕರು ಬುಕ್ಕಲ್ಲತ್ತದೆ ಅಂತೇಳಿ. ಅಪರ ಎಲ್ಲ ನೋಡಿದೆವು, ನಾವು ಜೈಲ್ ನೋಡಿದೆವು, ಕೋರ್ಟ್ ನೋಡಿದೆವು, ಕಾನೂನು ನೋಡಿದೆವು, ಫಾಲ್ತು ಎಸೆಸೋ ಕೇಸ್ ಮೈ ಮೇಲೆ ಹಾಕೊಂಡಿದ್ದೆವು. ನಾ ಯಾವ್ದಕ್ ಬಿ ಅಂಜೋರಿಲ್ರಿಪ್ಪ. ನಮ್ಮೇನು ಗುರುಗಳು ಜೈಲಿಗೆ ಎಲ್ರ ಅವ್ರ ಹೆಂಗ್ ಓಡಾಡ್ಯಾರ ಅಲ್ಲ, ಅವ್ರ ಹೆಂಗ್ ಓಡಾಡ್ಯಾರ. ಒಂದು ಮೆಮೋಡಮ್ ತಗೊಂಡು ತಹಸೀಲ್ದಾರ್ ಕೊಟ್ಟ, ಎಲ್ಲರ ಹೋಗಿ PSI ಕೊಟ್ಟ, ಅದು ನಾವ್ ಮಾಡ್ಕೊಟ್ಟಿಲ್ರಿ ನಮ್ ಗುರುಗಳಿಗೆ. ಯಾಕಂದ್ರೆ ಗುರುಗಳು ಯಾವ ಸ್ಥಾನದಾಗ ಇರ್ಬೇಕು ಆ ಸ್ಥಾನದಾಗೆ ಕೂಡ್ಬೇಕು, ಅದೇ ಗುರುಗಳ ಲಕ್ಷಣ. ಹೋರಾಟ ಮಾಡೋರಿಗೆ ಸ್ವತಂತ್ರ ಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡ್ಲಾಕ್ ಎಲ್ಲಿ ಬಿ ನೀವು ಹೋರಾಟ ಮಾಡ್ಬೋದು. ಗುರುಗಳಿಗೆ ಒಂದು ಸ್ಥಾನ ಅದ, ಆ ಸ್ಥಾನದಾಗ ಕುಂತ್ರೆ ಗುರು ಉಪದೇಶ ಮಾಡಿ ಒಂದ್ ಒಳ್ಳೆ ಮಾರ್ಗ ತೋರಿಸಿ ಒಳ್ಳೆಯ ಮಾರ್ಗ ಕರ್ಕೊಂಡು ಹೋಗ್ಬೇಕು. ಅದು ಬಿಟ್ಟು ಏನಲ್ಲ ನೀವು ಮುಚ್ಚಳಾಪುರ ಎಲ್ಲರೂ ಮಾತಾಡಿದ್ರು. ನಾವೆಲ್ಲರೂ ಮನೆಯಾಗ ದೇವ್ರಿಗೆ ಪೂಜೆ ಮಾಡ್ತೇವೆ, ಇಲ್ಲ ಕೈ ಮೇಲೆ ಅಂತೇವೆ. ನಾವ್ ಏನ್ರ ಕಷ್ಟ ಬಂದ್ರು ಗುರುವಿಗೆ ನಂಬ್ತೇವ್, ದೇವ್ರಿಗೆ ನಂಬ್ತೇವಿಲ್ರಿ. ಮತ್ತೇನು ಇವ್ರು ಬರೀ ಕುಂಕುಮ ಬಿಡ್ರಿ, ನಾವು ಕುಂಕುಮ ಬಿಡ್ರಿ, ನಾವ್ ಯಾರಿಗಾರ ವಿಭೂತಿ ಬಿಡ್ರಿ, ನೀವು ಇಲ್ಲಿಗೆ ಬರೋದ್ ಬಿಡ್ರಿ ಅಂತಿದ್ದೀರ. ಮತ್ ನೀವ್ಯಾಕೆ ಹೊಂಟ್ರಿರಪ್ಪ ಕಲ್ಯಾಣಕ್ಕ? ನಿಮ್ದೇನದ ಕಲ್ಯಾಣದಾಗ ಅಸ್ತಿತ್ವ? ನಿಮ್ಗ ಕಲ್ಯಾಣಕ್ಕೆ ಸಂಬಂಧ ಏನದ? ನಾವ್ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವ್ರು, ಇಲ್ಲ ಲಕ್ಷಾಂತರ ಮಂದಿ ಇದ್ದೇವೆ. ಬಸವಣ್ಣರೇನು ಒಂದ್ ಸಭಾ ಸೀಮಿತರ? 12ನೇ ಶತಮಾನ ಎಲ್ಲರೂ ಹೇಳ್ತೀರಿ 770 ಶರಣರ ಗಳಂಗಳ, ಯಾರಿಗೆ ಪೂರ 770 ಹೇಳ್ರಿ ನೀವು. ಇಲ್ಲಿ ಒಂದು ವೇದಿಕೆ ಸಜ್ಜು ಮಾಡೋದು ಯಾರೇ ಹೇಳೋದಿಲ್ಲ. ಒಂದ್ 2-3 ವರ್ಷದ ಬಾಯ್ಪಟ್ ಮಾಡ್ಕೊಬೋದು, ಬಸವಣ್ಣ ಇಟ್ಕೊಂಡು ಬಿಸ್ನೆಸ್ ಮಾಡ್ಕೋತ ತಮ್ಮ ಹೊಟ್ಟಿಪಟ್ಟು ಮನೆ ನಡ್ಸ್ಕೊಂತ ನಡೆಯದಪ್ಪ. ನಾವೆಲ್ಲರೂ ಜಾಗೃತ ಆಗಿ ಬಸವ ಕಲ್ಯಾಣ ಬಚ್ಚಿಸ್ಬೇಕು, ನಮ್ಮ ಮನೆ ಬಚ್ಚಿಸ್ಕೋಬೇಕಂದ್ರೆ ನಾವೆಲ್ಲರೂ ಜಾಗೃತ ಆಗ್ಬೇಕು. ಅನುಭವ ಮಂಟಪಕ್ಕೆ ಅವ್ರಿಗೇನ್ ಸಂಬಂಧ ಅದ? ಅನುಭವ ಮಂಟಪ ಅಧ್ಯಕ್ಷ ಅಂತ ಹಾಕೋತೀರಿ ಕಲ್ಯಾಣದವ್ರ ನೀವು ಹೇಳ್ರಿ. ನಮ್ಮ ಮತ್ತೆ ಯಾರೋ ಬರ್ತಾರೆ, ಯಾವ್ದೋ ರಾಷ್ಟ್ರೀಯ ಅಧ್ಯಕ್ಷರು ಇವರೇ, ಅಂತಾರಾಷ್ಟ್ರೀಯ ಅಧ್ಯಕ್ಷರು ಇವರೇ, ಇಲ್ಲೇ ಕುಂತು ಅವ್ರ ಮೇಲೆ ಇಸ್ಮಿ ದಮ್ಮಿಲ್ಲ. ಆ ಸೋಷಿಯಲ್ ಮೀಡಿಯಾದಾಗ ಹೆಸರು ತಮ್ಮ ಸ್ವಂತ ಅಪ್ಪ ಯಾರು ಅವ್ ಯಾರು ಹೇಳ್ಕೊಂಬೋ ಕೆಪಾಸಿಟಿ ಇಲ್ಲ ಅಂತ ಸೋಷಿಯಲ್ ಮೀಡಿಯಾ ಕ್ರಿಯೇಟ್ ಮಾಡ್ಕೊಂಡು ಎಲ್ಲರಿಗೆ ಬೈಲತ್ತಾರ. ದಯವಿಟ್ಟು ಅವೆಲ್ಲ ಬಿಡ್ರಿ. ನಾವೆಲ್ಲರೂ ಸೇರಿ ಯಾವ ಮಾರ್ಗಕ್ಕೆ ಹೋಗ್ಬೇಕು, ಮುಂದಿನ ಪೀಳಿಗೆ ಯಾವ ಮಾರ್ಗ ತೋರಿಸ್ಬೇಕು ಅದಕ್ಕೆ ಬರ್ರಿ. ಅದು ಬಿಟ್ಕೊಟ್ರು ಸುಮ್ನೆ ಅದು ಯಾವ್ದೋ ಕಾಮೆಂಟ್ ಮಾಡೋದು, ಚಿಡಾಸೋದು, ಯಾವ್ದೋ ಮಕ್ಕಳಿಗೆ ಗಲತ್ರ ಹರಿ ತೋರಿಸೋದು, ಇವೆಲ್ಲ ಬೇಡ. ಇವತ್ತು ಜನರು ಯಾವ ರೀತಿ ನಿಮ್ ಬಗ್ಗೆ ಗೌರವ ಮಾಡ್ಲತ್ತಾರ, ಹಿಂದೇನಿತ್ತು ಈಗೇನ್ ಮಾಡ್ಲತ್ತಾರ, ಈಗ ತಿಳ್ಕೊಡ್ತು. ನಾವೆಲ್ಲ ಬಸವಕೊಂಡು ತಿಳ್ಕೊಂಡು ಒಳ್ಳೇದು ರೀತಿ ಮಾಡ್ರಿ. ಈಗ ಅನುಭವ ಮಂಟಪ ಅಲ್ಲತ್ತಾರ, ಮುಂದೆ ಬರ್ತಾ ಗುಡಿಗೆ ಬಿ ಬರ್ತಾರ. ಗುಡಿಗೆ ಬಂದ್ ಆ ನಿತ್ಯಾನಂದ್ ಮಾಡ್ಯಾನಲ್ಲ, ನಿತ್ಯಾನಂದ ಒಂದೇ ಟೆರಿಟರಿ, ಕರೆನ್ಸಿ ನಂದೇ, ಕಾನೂನು ನಂದೇ, ನಾ ಹೇಳಿದ್ದೆ ನಡಿಬೇಕು, ಅದೇ ಮಾಡ್ತಾರೆ. ಅದಕ್ಕೆ ಕಲ್ಯಾಣದವ್ರು ಎಲ್ಲ ಜಾಗೃತ ಆಗ್ಬೇಕು. ನಾ ಭಾಷಣ ಮಾಡ್ಲಕ್ ಬರಲ್ಲ, ಗುರುಗಳೆಲ್ಲ ಬಹಳ ಮಂದಿ ಕುಂತಾರ. ನಾವೆಲ್ಲರೂ ಬರ್ತಕ್ಕಂಥ ದಿನದಾಗ ಜಾಗೃತ ಆಗಿಲ್ಲ ಅಂದ್ರೆ ಕಷ್ಟ ಅದ. ನಮ್ ಮನೆ, ನಮ್ ಜಾಗ, ನಮ್ ಹೊಲ. ಈಗ ಕುಂಕುಮ ಯಾರು ಹಚ್ಕೊಂಡ್ಬಂದ್ರಿ? ನಮ್ ಹಿಂದೂ ಸನಾತನ ಧರ್ಮದ ಕುಂಕುಮ ನಾವೆಲ್ಲ ಧರ್ಮ ಗೌರವ ಮಾಡ್ತೇವೆ. ಎಲ್ಲಾ ಕಾರ್ಯಕ್ರಮಗಳಿಗೆ ನಾಟಕ ಮಾಡ್ತೀನಿ, ಬೇರೆಯವ್ರು ಮಾಡ್ತಾರಲ್ಲೋ. ಬೇರೆಯವ್ರು ನಾಟಕ ಕಂಪನಿ ಮಾಡ್ತಾರ, ನಾವು ನಾಟಕ ಕಂಪನಿ ಬಿ ಮಾಡೋದು. ಇಲ್ಲಿ ಸುಮ್ನೆ ಹಾಕೊಂಡು ಗೋರಕ್ಷಕ ಅಂತೇಳಿ ಹಗಲು ರಾತ್ರಿ ಓಡಾಡೋ ಬಿ ಅನ್ನ ಭಾರತ್ ಮಾತಾಕಿ ಜಯ ಅಮ್ಮವರ, ನಮ್ಮ ಅವು ಪಾರ್ಟಿ ಅಪ್ಪ ಪಾರ್ಟಿ ಅಂಬೋರು. ಅದಕ್ಕೆ ಪಾತ್ರ ಬಣ್ಣ ಸುಣ್ಣ ಹಚ್ಕೊಂಡು ಹೊಂಟಾರ. ಆ ಬಣ್ಣ ಸುಣ್ಣ ಇದ್ರೆ ಕಳೆದೋಯ್ತು, ಅಸ್ಲಿ ಯಾವ್ದಾದ್ರು ಅದೇ ಉಳಿತು. ಆ ಬಣ್ಣ ಸುಣ್ಣ ಹಚ್ಕೊಂಡಿದ್ದು ಮಳೆ ಬಿದ್ದಲ್ಲ. ಅಪ್ಪರ್ ಅಂದರು ಯಾರು ನನ್ನ ಆಂದೋಲನ ಅಪ್ಪರು ಬ್ರಿಡ್ಜ್ ಅಂತೇಳಿ, ಬ್ರಿಡ್ಜ್ ತಳಗ ಮಳೆ ಬಿದ್ದೆಲ್ಲ ತೊಳೆದೋಯ್ತು ಅವ್ರ ಬಣ್ಣ. ನಮ್ಮಲ್ಲಿ ನೋಡ್ರಿ, ಈಗ ಸತ್ಯ ದೇವ್ರ ಅನ್ನ ಸಾಕ್ಷಿ ಇದೆ. ಮುಂಜಾನೆ ಮುಚ್ಚಳಂದಾಗ ಮಳಿ ಬಿತ್ತು ದಬಾಶ್, ಎಲ್ಲ ಕಡೆ ಬಿತ್ತು ಮಳಿ ದಬಾಶ್. ಇಲ್ಲಾಕ್ ಬಿದ್ದಿಲ್ಲ? ಇದೇ ದೇವ್ರು, ಇದೇ ಕನೇರಿ ಅಪ್ಪರ್ ತಾಕತ್. ಸುಮ್ಮನೆ ಇಲ್ಲ. ಅವ್ರ ಕೊಲ್ಲಾಪುರದವ್ರ, ಅವ್ರು ಎಲ್ಲಿನೋರ, ಅರೇ ಮಠಾಧೀಶರು ಏನು ಜಾತಿ ಇಲ್ಲ, ಅವ್ರ ಸ್ವಂತದ ಏನಿಲ್ಲ. ನಾವು ದುನಿಯಾ ನೋಡಿದೆವು, ಮಠಕ್ಕೆ ಹೋಗಿ ನಾವು ಪ್ರತ್ಯಕ್ಷ ನೋಡಿದೆವು ಇದನ್ನ ಮಠಕ್ಕೆ. ನಾ ಶಿವಸೇನಪ್ಪ ಬಾಬರಿಗೆ ಹೋಗಿ ಕುಂತ, ಮನೆಗೆ ಹೋಗಿ ಕುಂತಾಗ ನಾ ಹೋಗ್ಯಾರೆಲ್ಲ ಮಠಕ್ಕೆ ಅಂತ ಕೇಳಿದ್ರ. ಅವ್ರೆಲ್ಲ ನನಗಿನ ನಾ ಏನ್ ನೋಡಿ ನನಗಿನ ಬಹಳ ನೋಡಿ, ಮತ್ತೆ ಅಪ್ಪನಿಗೆ ಭೇಟಿ ಆಗಿಲ್ಲ ಅಂತ ಅವ್ರು ಒಂದ್ಸಲ ಬಿ. ಅದಕ್ಕ ನಾವ್ ಏನಾರ ಮಾಡೋದ್ ಜನರಿಗೆ ಒಂದ್ ಒಳ್ಳೆ ದಾರಿ ಆಗ್ಬೇಕು, ಒಳ್ಳೆ ಮೆಸೇಜ್ ಕೊಡ್ರಿ. ನಾವು ಬದುಕಲ್ 4 ದಿನ ಅದ, ಯಾರು ಶಾಶ್ವತ ನೀವು 200-500 ವರ್ಷ ಊಟ ಹೊಡ್ಕೊಂಡು 8 ದಿನ ಬದುಕ್ತಿನ ಅಂತ ಕುಂತಾವ್ ಯಾವ ಬಿಲ್ಲ. ನಿಂದ ಸಾಯ್ಲತ್ತಾವ, ಓಡ್ತಾ ಸಾಯ್ಲತ್ತಾವ, ಕುಂತಲ್ ಸಾಯ್ಲತ್ತಾವ, ಜಿಮ್ಮಿನಾಗ ಸಾಯ್ಲತ್ತಾವ. ಏನ್ ಶಾಶ್ವತ ಅಲ್ಲ. ಇರೋದ್ 4 ದಿನ ಅದ, ಒಳ್ಳೆ ಹಾದಿ ತೋರಿಸ್ರಿ. ಸತ್ತಾಗಿ ಮಂದಿ ಹೆಚ್ಚು ಜಮಾಯಿಸ್ಬೇಕು, ಅದು ನೀವು ಮಾಡಿದ ಸಾಧನೆ ಅದ ಅಂತ ಹೇಳಿ ಇಲ್ಲಿ ಇನ್ನೊಂದ್ಸಲ ಎಲ್ಲ ಗುರುಗಳಿಗೆ ನಾನೆಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಯಾಕಂದ್ರ ಇದು ಯಾವಾಗೇನು 12ನೇ ಶತಮಾನದಾಗ ಅಣ್ಣ ಬಸವಣ್ಣವ್ರು ಮಾಡಿದ ಕರ್ಮ ಕಾರ್ಯ ಕ್ರಾಂತಿ ಭೂಮಿ.
ಇವತ್ತು ಅದೇ ಜಾಗದಾಗ ಕನೇರಿಯಪ್ಪವ್ರು ಬಸವಣ್ಣವ್ರ ಕುಂತು ಎಲ್ಲ ಮಠಾಧೀಶರು 770 ಶರಣ ಗ್ರಂಥಗಳಂತೇಳಿ ಏನಂತಾರ ಇದೇ ಸಾಕ್ಷಿ. ಇತಿಹಾಸ ಕಾಲಜ್ಞಾನದಾಗ ಬರ್ತಿದ್ದಂತ ಯಾರೋ ಇಬ್ರು ಮುಗರ್ ಅಂದ್ರು. ಇಲ್ಲಿನ ಮತ್ತೆ ಬಸವ ಕಲ್ಯಾಣ ಉಳಿಸೋ ಕೆಲಸ, ಬೆಳೆಸೋ ಕೆಲಸ, ಅಣ್ಣ ಬಸವಣ್ಣವ್ರ ತತ್ವ ಸಿದ್ಧಾಂತಗಳು ಅವ್ರು ಏನ್ ಮಾರ್ಗದ ಹಾದಿ ಹಾಕೊಟ್ಟಿರು ಅದ್ರಾಗ ನಾವು ನೀವೆಲ್ಲ ಸೇರಿ ನಡೆಯೋಣ ಅಂತ ಹೇಳಿ ನಂದು 2 ಮಾತು ಮುಗಿಸ್ತೀನಿ. ಎಲ್ಲ ತಪ್ಪದ್ರೆ ಕ್ಷಮಿಸಿ. ನನ್ ಸರಿ ಎಲ್ಲರೂ ನನಗೆ ಜಾತಿ ಇಲ್ಲ, ನಿಮ್ಗೆಲ್ಲರಿಗೂ ಗುಣದ ನನಗೆ ಪಾರ್ಟಿ ಇಲ್ಲ. ಅಪ್ಪರಂದ್ರೆ ಪಾರ್ಟಿಗಿಂತ ತೆಗಿತಾರಂತ ನಾನು ಹಿಂದೆ ಬಿ ಏನ್ ಮಾಡಿದ್ರಪ್ಪ, ಯಾರು ಬಿ ಮುಂದೆ ಬಿ ಏನ್ ಮಾಡೋರಿಲ್ಲ. ನಾ ಆರ್ಸಿಎಸ್ಪಿದಲ್ಲಿ ಧರ್ಮ ಸರಿಯಿಂದ ಮಾಡಾರಿ ಅಂತ ನಾ ಮಾಡಿದ್ರಪ್ಪ. ನಿಮ್ದೆಲ್ಲರ ಆಶೀರ್ವಾದ ಇಲ್ಲಪ್ಪ, ಗುರುಗಳದ ಲಾಸ್ಟಿಗೆ ಗುರುಗಳದ ಆಶೀರ್ವಾದ ಬೇಕು. ಎಲ್ಲರೂ ನನ್ನ ಜೊತೆ ನಿಂತು ಅವರು ಇವರು ಅನ್ನಲ್ಲದೆ ನೀವೆಲ್ಲರೂ ನನ್ನ ತಮ್ಮನಾಗ ಮೊದ್ಲಿನ ನಾನು ಸರಿ ನಿಂತಿರಿ. ತಾಯಿಯಂದಿರು, ಹೆಣ್ಮಕ್ಳು, ಸಣ್ಣವ್ರು, ದೊಡ್ಡವ್ರು, ಎಲ್ಲರೂ ಪಾಪ ಡಿಪಾರ್ಟ್ಮೆಂಟ್ ಅವರು ಪಾಪ ಏನ್ ಮಾಡ್ಬೇಕು ಮೀರಿ ಮ್ಯಾಲೇಜ್ ಪ್ರೆಷರ್ ಬರ್ತದೆ, ಏನ್ ಮಾಡ್ಲಕ್ ಆಗಲ್ಲ. ತಮ್ಮ ಡಿಪಾರ್ಟ್ಮೆಂಟ್ ಕೂಡ ಧನ್ಯವಾದ ಹೇಳ್ತೀನಿ. ನೀವು ಇಂಥದ್ದು ಮಾಡ್ಲಕ್ ಹೋಗ್ಬಿಟ್ರಿ. ಯಾರ ಒತ್ತಡದಾಗ ನಿಮ್ ಸರ್ಕಾರ ಕಾನೂನು ಚೌಕಟ್ಟಿನಾಗ ನೀವು ಇರ್ತೀರಿ. ನಿಮ್ ಜವಾಬ್ದಾರಿ ನೀವು ಇಲ್ಲಿ ಮಾಡ್ಕೋತಿದ್ರಂದ್ರ ನಾವು ಹೈಕೋರ್ಟಿಗೆ ಹೋಗೋದ್ ದೊರತಿದ್ದಿಲ್ಲ. ಅದಕ್ಕೆ ಇಂಥ ಎಲ್ಲ ಮುಂದೆ ಹಾಕೋತ ಹೋಗ್ಬಿಟ್ಟು ಬಂದಾಗ ಗೌರವ ಇರ್ಬೇಕು. ಪೊಲೀಸ್ ಅಂದ್ರೆ ಅಂಜಿಕೆ ಇರ್ಬೇಕು. ಯಾರೇ ತಪ್ಪು ಮಾಡ್ತಾರಂದ್ರೆ ಅವ್ರಿಗೆ ಅಂಜಿಕೆ ಇರಬೇಕು. ಯಾವ ನಿಮ್ಲಿಂದ ಸಾಧ್ಯ ಕಾರ್ಯಕ್ರಮ ಸಾಧ್ಯ ಮಾಡ್ಲಕ್ ಆಯ್ತಂದ್ರೆ ನೀವು ಅನುವು ಮಾಡಿಕೊಟ್ಟು ಎಲ್ಲ ಮಾಡಿರಿ. ಎಲ್ಲ ಪತ್ರಕರ್ತ ಅಣ್ಣ ತಮ್ಮಂದರಿಗೆ, ಹೊರಗಿನ ಬಂದವರಿಗೆ, ತಾಯಂದ್ರಿ, ನಿಮ್ಗೂ ಗುರುಗಳಿಗೆ ಎಲ್ಲರಿಗೆ ನಾನು ಶಾಸ್ತ್ರಾಂಗ ನಮಸ್ಕಾರ ಮಾಡಿ ನಾನು 2 ಮಾತು ಮುಗಿಸ್ತೇನೆ.